ನಾನು ಯಾಕೆ ಇದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂದರೆ, ನಾವೆಲ್ಲ ಸುಧಾರಣೆ ಮಾಡಬಹುದು, ಆದರೆ ನಿಮ್ಮ ಆರ್ಥಿಕತೆಯನ್ನು ಸುಧಾರಣೆ ಮಾಡಲಿಕ್ಕೆ ಇದು ನೀವು ಸಹಕಾರ ಮಾಡಿದ್ರಿ, ನೀವು ಆಶೀರ್ವಾದ ಮಾಡಿದ್ರಿ, ನಿಮ್ಮಿಂದನೇ ನಮ್ಮ ಸರ್ಕಾರ ಬಂತು. ಆ ಒಂದು ಉಪಕಾರ ಸ್ಮರಣೆಗೋಸ್ಕರ ನಾವು ಕೊಟ್ಟಂಥ ಭಾಷೆಯಂತೆ ನಾವು ನಡೆದುಕೊಳ್ತಾ ಇದ್ದೀವಿ. ಇವತ್ತು ಮುಂಬರುವಂಥ ದಿನದಲ್ಲಿ ಚುನಾವಣೆ, ತಮಗೆಲ್ಲರಿಗೂ ಗೊತ್ತಿದೆ, ಚುನಾವಣೆ ಹತ್ತಿರ ಬಂದರೆ ಏನೇನೋ ವಿಚಾರಗಳನ್ನು ಮುನ್ನೆಲೆಗೆ ತರ್ತಾರೆ. ಆ ವಿಚಾರ ಕಡೆ ನಾವು ಗಮನ ಹರಿಸೋದು ಬೇಡ. ಇವತ್ತು ನಮ್ಮನ್ನ ಯಾರು ನೋಡ್ತಾರೆ, ನಮ್ಮ ಕಷ್ಟ ಸುಖದಲ್ಲಿ ಯಾರು ಸಹಕಾರ ನೀಡ್ತಾರೆ, ನಮಗೆ ಯಾರು ನಮ್ಮ ಕಷ್ಟದಲ್ಲಿ ಸ್ಪಂದಿಸ್ತಾರೆ, ಅಂಥವರಿಗೆ ಆಶೀರ್ವಾದ ಮಾಡಬೇಕಾಗಿರೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಅದೇ ಮನುಷ್ಯನ ಗುಣ, ಅದೇ ಮನುಷ್ಯತ್ವ. ಇಂಥ ಸಂದರ್ಭದಲ್ಲಿ ನನಗೆ ವಿಶ್ವಾಸ ಇದೆ, ತಾವೆಲ್ಲರೂ ಕೂಡ ನಮ್ಮ ಪಕ್ಷಕ್ಕಾಗಲಿ ನಮ್ಮ ಸರ್ಕಾರಕ್ಕಾಗಲಿ ಯಾವತ್ತಿದ್ರೂ ಸಹಕಾರ ನೀಡ್ತೀರಾ, ಆಶೀರ್ವಾದ ಮಾಡ್ತೀರಾ ಅಂತ ಹೇಳಿ ನನಗೆ ವಿಶ್ವಾಸ ಇದೆ. ಮಾಡ್ತೀರಾ ಬಂಧುಗಳೇ? ಮಾಡ್ತಿದ್ರೆ ಕೈ ಮೇಲೆ ಮಾಡಿ ಹೇಳ್ರಿ. ನಂಗೆ ಇದು ನನಗೆ ಬೇಕಾಗಿರೋದು. ಹೆಣ್ಮಕ್ಳು ಭಾಷೆ ಕೊಟ್ಟರೆ ಹಿಂದೆ ಸರಿಯೋ ಮಾತೇ ಇಲ್ಲ. एक वेळ आम्ही वचन दिले तर आम्ही मागं हटत नाही, आम्ही वचन पालन करतो. ಅಲ್ಲ, ಇದಾರಾ ನಮ್ಮ ಭಾಗದ ಮಂದಿ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬಂಧುಗಳೇ, ನಾವು ಇವತ್ತು ಸ್ವಾಭಿಮಾನದಿಂದ ಜೀವನವನ್ನು ನಡೆಸಲಿಕ್ಕೆ ಈ 5 ಗ್ಯಾರಂಟಿಗಳ ಸಹಕಾರ ಆಗಿದೆ. ಮುಂಬರುವಂಥ ದಿನದಲ್ಲಿ ನಮ್ಮ ಅಂಗನವಾಡಿ ಟೀಚರ್ಗಳ, ಕಾರ್ಯಕರ್ತರ, ಸಹಾಯಕಿಯರ ಗೌರವಧನ ಹೆಚ್ಚಿಸುವಂಥ ಒಂದು ನಮ್ಮ ಯೋಜನೆ ಇದೆ.